ಈಗ ಮೊದಲನೇ ಸುದ್ದಿ ನೋಡೋದಾದ್ರೆ ಬೆಳ್ತಂಗಡಿ SIT ಠಾಣೆಯಲ್ಲಿ ಚಿನ್ನಯ್ಯನ ವಿಚಾರಣೆ ನಡೀತಾ ಇದೆ. ವೈದ್ಯಕೀಯ ತಪಾಸಣೆ ಬಳಿಕವೂ ಕೂಡ SIT ವಿಚಾರಣೆ. ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿ ಠಾಣೆಗೆ ಕರೆದೊಯ್ದಂತ SIT. ಬೆಳ್ತಂಗಡಿ SIT ಠಾಣೆಯಲ್ಲಿ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿಚಾರಣೆ ಮುಂದುವರಿತಾ ಇದೆ. ವೈದ್ಯಕೀಯ ತಪಾಸಣೆ ಬಳಿಕ SITಯ ವಿಚಾರಣೆ. ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಪ್ರತಿ ದಿನದ ಹಾಗೆ ಇವತ್ತು ಕೂಡ ಟೆಸ್ಟ್ ಆಯಿತು. ಅದಾದ ನಂತರ ಮೆಡಿಕಲ್ ಟೆಸ್ಟ್ ಮಾಡಿ ಠಾಣೆಗೆ ಈಗ SIT ಟೀಮ್ನವರು ಕರ್ಕೊಂಡು ಹೋಗಿದ್ದಾರೆ. ಮಾಸ್ಕ್ ಮ್ಯಾನ್ ಆರಂಭದಲ್ಲಿ ಈತ ಮಾಡಿದಂಥ ಆರೋಪಗಳು, ನಂತರ ಆದಂಥ ಒಂದಷ್ಟು ಉತ್ಖನನ ಕಾರ್ಯಾಚರಣೆ, ಅದಾದ ನಂತರ ಈತನ ಪಾತ್ರ ಏನು, ಇದೆಲ್ಲವೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇತ್ತು. ಇದೀಗ ಒಂದೊಂದೇ ಹೆಸರುಗಳನ್ನು ಆತ ಹೇಳ್ತಾ ಬರ್ತಿದ್ದ ಹಾಗೇನೆ ಅವ್ರನ್ನ ಕರೆದು ಅವ್ರನ್ನ ವಿಚಾರಣೆ ಮಾಡಿ ಯಾರ ಲಿಂಕ್ ಇದೆ, ಏನು ಟೀಮ್ ಇದು, ಏನೆಲ್ಲ ವಿಚಾರಗಳಾಗಿದೆ ಬ್ಯಾಕ್ಗ್ರೌಂಡ್ನಲ್ಲಿ, ಇದೆಲ್ಲವನ್ನು ಕೂಡ ಈಗ ಹೊರಗಡೆ ತೆಗೆಯಲಾಗ್ತಾ ಇದೆ. ಇನ್ನು SIT ಕಚೇರಿಯಲ್ಲಿ ಮೂವರ ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ. ಜಯಂತ್, ಗಿರೀಶ್ ಹಾಗೆ ಅಭಿಷೇಕ್ ನನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ಪ್ರಣಬ್ ಮೊಹತ್ತಿ ನಿರ್ದೇಶನದಂತೆ ವಿಚಾರಣೆ ನಡೆಸಲಾಗ್ತಾ ಇದೆ. SIT ತನಿಖಾಧಿಕಾರಿಗಳಿಂದ ಮೂವರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. SIT ಕಚೇರಿಯಲ್ಲಿ ಮೂವರ ತೀವ್ರ ವಿಚಾರಣೆ ನಡೆಸಲಾಗ್ತಾ ಇರುವಂತದ್ದು ಜಯಂತ್, ಗಿರೀಶ್ ಹಾಗೆ ಅಭಿಷೇಕ್ ಅನ್ನೋ ಮೂರು ಜನರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಈ ಬುರುಡೆ ಪ್ರಕರಣ ಏನಿದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಚಿನ್ನಯ್ಯ ಏನಿದ್ದಾನೆ ಆತನಿಗೆ ಇವರು ನಿರ್ದೇಶನ ಕೊಟ್ಟಿದ್ದಾರೆ ಅಥವಾ ಅವರಿಗೆ ಹೇಳಿಕೊಟ್ಟಿದ್ದಾರೆ ಅನ್ನೋ ಆರೋಪ ಏನು ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜಯಂತ್, ಗಿರೀಶ್ ಹಾಗೆ ಅಭಿಷೇಕ್ ಈ ಮೂರು ಜನರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿರುವಂಥದ್ದು. ಈಗಾಗಲೇ ಜಯಂತ್ ಹಾಗೆ ಗಿರೀಶ್ ಮಟ್ಟಣ್ಣನವರೇನಿದ್ದಾರೆ ಇವರ ಮನೆಗಳಿಗೂ ಕೂಡ SIT ಅಧಿಕಾರಿಗಳು ಹೋಗಿದ್ರು, ಅಲ್ಲಿ ಶೋಧ ನಡೆಸಲಾಯಿತು. ಈ ಚಿನ್ನಯ್ಯ ಅವರು ಮನೆಗೆಲ್ಲ ಹೋಗಿದ್ದ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಮಹಜರು ಕೂಡ ನಡೆಸಲಾಯಿತು. ಅದಾದ ನಂತರ ಮನೆಯಲ್ಲಿ ಶೋಧ ನಡೆಸಲಾಯಿತು. ಏನಾದರೂ ಸಿಗುತ್ತಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳು ಅನ್ನೋ ನಿಟ್ಟಿನಲ್ಲಿ ಇದೆಲ್ಲ ಆದ ನಂತರ ಈಗ ಅವ್ರನ್ನ ಕರೆದು ವಿಚಾರಣೆ ನಡೆಸಲಾಗ್ತಾ ಇದೆ. ತೀವ್ರ ವಿಚಾರಣೆ ನಡೆಸಲಾಗ್ತಾ ಇರುವಂಥದ್ದು ಜಯಂತ್, ಗಿರೀಶ್ ಹಾಗೆ ಅಭಿಷೇಕ್ ಎಂಬ ಈ ಮೂರು ಜನರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಇನ್ನು ಬುರುಡೆ ರಹಸ್ಯವನ್ನ ಬಾಯ್ಬಿಟ್ಟಂತ ದೂರುದಾರ ಜಯಂತ್, ಬುರುಡೆ ತಂದು ಕೊಟ್ಟಿದ್ದು ಗಿರೀಶ್ ಮಟ್ಟಣ್ಣವರ್. SIT ವಿಚಾರಣೆಯ ಸಂದರ್ಭದಲ್ಲಿ ಈ ವಿಚಾರವನ್ನ ಜಯಂತ್ ಈಗ ಬಾಯ್ಬಿಟ್ಟಿರೋದು. ವಿಚಾರಣೆ ವೇಳೆ ಸ್ಫೋಟಕ ವಿಚಾರ ಬಿಚ್ಚಿಟ್ಟಂತ ಜಯಂತ್ ಆ ಬುರುಡೆಯನ್ನು ತಂದಿದ್ನಲ್ಲ ಆಯ್ತಾ ಸ್ಟೇಷನ್ಗೆ, ಅದನ್ನ ತಂದು ಕೊಟ್ಟಿದ್ದು ಗಿರೀಶ್ ಮಟ್ಟಣ್ಣವರ್ ಅಂತ ಹೇಳಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಬುರುಡೆ ತಂದು ಕೊಟ್ಟಿದ್ದು ಗಿರೀಶ್ ಮಟ್ಟಣ್ಣವರ್ ಅಂತ SIT ವಿಚಾರಣೆಯ ವೇಳೆ ಬಾಯ್ಬಿಟ್ಟಂತ ಜಯಂತ್. ವಿಚಾರಣೆ ವೇಳೆ ಸ್ಫೋಟಕ ವಿಚಾರ ಬಾಯ್ಬಿಟ್ಟಿದ್ದಾರೆ ಜಯಂತ್. ಚಿನ್ನಯ್ಯನನ್ನ ವಿಚಾರಣೆ ಮಾಡಬೇಕಾದಂಥ ಸಂದರ್ಭದಲ್ಲೂ ಕೂಡ ಆತ ಈ ಗ್ಯಾಂಗ್ ಹೆಸರು ಹೇಳಿದ. ಅಂದರೆ ಇವರೆಲ್ಲರೂ ಸೇರಿಕೊಂಡು ನನಗೆ ಬುರುಡೆ ತಂದು ಕೊಟ್ಟರು, ಅದರಿಂದಾಗಿ ನಾನು ಅದನ್ನು ಬಂದು ನಿಮ್ಮ ಕೈಲಿ ಕೊಟ್ಟೆ, ಅದಾದ ನಂತರ ಅವರು ಏನು ಹೇಳ್ಕೊಟ್ರು ಅದನ್ನೆಲ್ಲ ನಾನು ಹಾಗೆ ಹೇಳಿದ್ದೀನಿ ಅಂತ ಆತ SIT ತನಿಖಾಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದ. ಆ ಕಾರಣದಿಂದಾಗಿ ಈ ಮೂರು ಜನರನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇರುವಂಥ. ಅದರಲ್ಲೂ ಕೂಡ ಗಿರೀಶ್ ಮಟ್ಟಣ್ಣನವರ್ ಹಾಗೆ ಜಯಂತ್ ಈ ಇಬ್ಬರ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿತ್ತು, ಅಲ್ಲೂ ಕೂಡ ಶೋಧವನ್ನು ನಡೆಸಲಾಗಿತ್ತು. ಈಗ ಸದ್ಯಕ್ಕೆ ಇವರನ್ನ ವಿಚಾರಣೆಗೆ ಒಳಪಡಿಸಲಾಗಿರುವಂಥದ್ದು. ನಮ್ಮ ಮಂಗಳೂರಿನ ಪ್ರತಿನಿಧಿ ಪೃಥ್ವಿರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪೃಥ್ವಿ, ಈಗ ನಾವು ಗಮನಿಸ್ತಾ ಇದ್ದೀವಿ ಇವತ್ತಿನ ಬೆಳವಣಿಗೆ, ಒಂದ್ ಕಡೆ ಮೆಡಿಕಲ್ ಟೆಸ್ಟ್, ಇನ್ನೊಂದು ಕಡೆ ಜಯಂತ್ ಹೇಳಿರುವಂಥ ಅಥವಾ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಬಹಳ ಮುಖ್ಯ ಆಗುತ್ತೆ. ಈ ಬುರುಡೆ ತಂದು ಕೊಟ್ಟಿದ್ದು ಯಾರು, ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆ ಇತ್ತು. ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಇವತ್ತಿನ ವಿಚಾರಣೆಯಲ್ಲಿ ಏನಾದರೂ ಕ್ಲಾರಿಟಿ ಸಿಕ್ಕಿದೆಯಾ ಪೃಥ್ವಿ? ಅವಿನಾಶ್, ಏನು ಈ SIT ವಿಚಾರಣೆಗೆ ಎಲ್ಲರನ್ನೂ ಕರೆದಿತ್ತು. ಈ ಒಂದು ಕರೆದಂಥ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳು ಈಗ ಬಯಲಾಗಿರುವಂಥದ್ದು. ಒಂದು ಸ್ಫೋಟಕ ಮಾಹಿತಿ ಜಯಂತ್ SIT ಮುಂದೆ ಬಾಯ್ಬಿಟ್ಟಿರೋದು. ಅದೇನಂತ ಹೇಳಿದ್ರೆ ಬುರುಡೆಯನ್ನು ತಂದುಕೊಟ್ಟಿದ್ದು ಗಿರೀಶ್ ಮಟ್ಟಣ್ಣನವರ್ ಅಂತ ಹೇಳಿ ಈಗ ಜಯಂತ್ ಬಾಯ್ಬಿಟ್ಟಿರುವಂಥದ್ದು. SIT ಆರಂಭಿಕ ಹಂತದಲ್ಲಿ ಅಂದರೆ ನಿನ್ನೆ SIT ಜಯಂತ್ ಟಿಗೆ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದರು. ವಿಚಾರಣೆಗೆ ಹಾಜರಾದಂಥ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಇಡೀ ವಿಚಾರಣೆಯನ್ನು ಮಾಡಿದರು. ಸೊ ನಿನ್ನೆ ರಾತ್ರಿ ವಿಚಾರಣೆಯನ್ನು ಮಾಡಿ ಮತ್ತೆ ಜಯಂತ್ಗೆ ಇವತ್ತು ಬೆಳಗ್ಗೆ ಬರ್ಲಿಕ್ಕೆ ಹೇಳಿದ್ರು. ಆದರೆ ಜಯಂತ್ ನಾನು ಬೆಳಗ್ಗೆ ಬರೋದಿಲ್ಲ, ರಾತ್ರಿ ಇಲ್ಲೇ ಉಳ್ಕೊಳ್ತೀನಿ SIT ಕಚೇರಿಯಲ್ಲಿ ಅಂತ ಹೇಳಿ ಅಲ್ಲೇ ಉಳ್ಕೊಂಡಿದ್ರು. ಇವತ್ತು ಬೆಳಗ್ಗೆ ಒಂದು ಸ್ಫೋಟಕ ಮಾಹಿತಿಯನ್ನು ಈಗ ಬಾಯ್ಬಿಟ್ಟಿರುವಂಥದ್ದು. ಏನು SIT ಮುಖ್ಯಸ್ಥ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ಆ ವಿಚಾರಣೆ ನಡೀತಾ ಇದೆ. ಸೊ ಅಲ್ಲಿ ಒಂದು ಸ್ಫೋಟಕ ಮಾಹಿತಿಯನ್ನು ಹೇಳಿರುವಂಥದ್ದು. ಬುರುಡೆಯನ್ನು ತಂದುಕೊಟ್ಟಿದ್ದು ಗಿರೀಶ್ ಮಟ್ಟಣ್ಣನವರ್ ಅಂತ ಹೇಳಿ ಬಾಯ್ಬಿಟ್ಟಿರುವಂಥದ್ದು. ಇಲ್ಲಿ ಆರಂಭಿಕ ಹಂತದಿಂದ ಆ ಬುರುಡೆಯನ್ನು ತಂದಿದ್ದು ಚಿನ್ನಯ್ಯ ಅಂತಾನೆ ಇವರೆಲ್ಲರೂ ವಾದ ಕೂಡ ಆಗ್ತಾ ಇತ್ತು. ಈಗ SIT ಯಾವ ತನಿಖೆಯನ್ನ ತೀವ್ರಗೊಳಿಸಿದೆ. ಈಗ ಗಿರೀಶ್ ಮಟ್ಟಣ್ಣನವರ್ ಈ ಒಂದು ಬುರುಡೆಯನ್ನ ತಂದುಕೊಟ್ರು ಅಂತ ಹೇಳಿ
ಜಯಂತ್ ಟಿ ಬಾಯ್ ಬಿಟ್ಟಿರುವಂಥದ್ದು. ಸೊ ಅದರಿಂದಾಗಿ ಇಮಿಡಿಯೇಟ್ ಬೆಳಗ್ಗೆ ಏನು ಗಿರೀಶ್ ಮಟ್ಟಣ್ಣನವರಿಗೂ ಕೂಡ ನಿನ್ನೆ ರಾತ್ರಿನೇ ನೋಟಿಸನ್ನು ರೆಡಿ ಮಾಡಿದ್ರು. ಆ ನೋಟಿಸನ್ನು ಸರ್ವ್ ಮಾಡಿ ಗಿರೀಶ್ ಮಟ್ಟಣ್ಣನವರನ್ನು ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ SIT ಹೇಳಿತ್ತು. ಸೊ ಸದ್ಯಕ್ಕೆ ಒಳಗಡೆ ಗಿರೀಶ್ ಮಟ್ಟಣ್ಣನವರನ್ನು ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ಗಿರೀಶ್ ಮಟ್ಟಣ್ಣನವರು ಕೂಡ ಈ ವಿಚಾರಣೆಗೆ ಹಾಜರಾಗಿದ್ರು. ಆ ತನಿಖಾಧಿಕಾರಿ ಏನು ದಯಾಮ ಇದ್ದಾರೆ, ಜಿತೇಂದ್ರ ಕುಮಾರ್ ದಯಾಮ, ಅವ್ರ ಎದುರುಗಡೆ ಮುಖ್ಯ ತನಿಖಾಧಿಕಾರಿ ಅವರು ಅವ್ರ ಎದುರುಗಡೆ ಹಾಜರಾಗಿ ಕೆಲವೊಂದು ವಿಚಾರಗಳನ್ನು ಹೇಳಿದ್ರು. ಅದಾದ ಬಳಿಕ ಈಗ SIT ಮುಖ್ಯಸ್ಥರ ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ವಿಚಾರಣೆಯಲ್ಲಿ ಒಬ್ಬೊಬ್ಬರಾಗಿ ಎದುರಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಆರಂಭಿಕ ಹಂತದಲ್ಲಿ ಗಿರೀಶ್ ಮಟ್ಟಣ್ಣನವರು ಹೇಳಿರುವಂತಹ ವಿಚಾರವನ್ನ ಈಗ ಇವ್ರಿಗೆ ಯಾರಿಗೆ ಜಯಂತ್ಗೆ ಕೇಳಿದ್ದಂಥದ್ದು, ಮತ್ತೆ ಜಯಂತ್ ಹೇಳಿರೋ ವಿಚಾರವನ್ನ ಗಿರೀಶ್ ಮಟ್ಟಣ್ಣನವರಿಗೆ ಕೇಳ್ತಾ ಇರುವಂಥದ್ದು. ಅಂದ್ರೆ ಈಗ ಕ್ರಾಸ್ ಎಕ್ಸಾಮಿನೇಷನ್ ನಡೀತಾ ಇರುವಂಥದ್ದು. ಅಲ್ಲಿ ಏನು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಆ ಹೇಳಿಕೆಗಳನ್ನ ತದ್ವಿರುದ್ಧವಾಗಿ ಅಂದ್ರೆ ಸ್ಟ್ಯಾಟಿಸ್ಟಿಕ್ ಆಗಿ ಈ ಒಂದು ಕೇಳ್ತಾ ಇರುವಂಥದ್ದು. ಅಲ್ಲಿ ಕೇಳುವಂತ ಸಂದರ್ಭದಲ್ಲಿ ಏನು ಆನ್ಸರ್ ಬರುತ್ತೆ ಅದ್ರ ಮೇಲೆ ಈಗ ಮುಂದೆ ಯಾರಿಗೆ ನೋಟಿಸ್ ಕೊಡಬೇಕು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗ SIT ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಇಲ್ಲಿ ನೋಡಬಹುದಾಗಿದೆ, ಆ ಬುರುಡೆಯನ್ನ ಎಲ್ಲಿಂದ ತಂದ್ರು ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾರು ತಂದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಕೇಳದ ಯೂಟ್ಯೂಬರ್ಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿರೋದು ಅದೇ ಕಾರಣಕ್ಕೆ. ಯಾಕೆಂತ ಹೇಳಿದ್ರೆ ಅದರಲ್ಲಿ ಬುರುಡೆ ಓಡಾಡ್ತಾ ಇದ್ದ ಅಂದ್ರೆ ಬುರುಡೆಯನ್ನ ತೆಗೆದುಕೊಂಡು ಬರ್ಲಿಕ್ಕೆ ಅವರೆಲ್ಲ ಹೋಗ್ತಾ ಇದ್ದಂತಹ ವಿಡಿಯೋ ಇರ್ಬೋದು, ಆ ಕಾಡಿನ ಸುತ್ತಮುತ್ತ ಓಡಾಡ್ತಾ ಇದ್ದಂತಹ ವಿಡಿಯೋಗಳಿರ್ಬೋದು, ಎಲ್ಲವನ್ನು ಕೂಡ ಅಪ್ಲೋಡ್ ಮಾಡಿದ್ರು. ಸೊ ಆ ಒಂದು ವಿಚಾರವನ್ನ ತಿಳಿಲಿಕ್ಕೆ ಈಗ ಅವರಿಗೂ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ಸದ್ಯಕ್ಕೆ ಗಿರೀಶ್ ಮಟ್ಟಣ್ಣನವರ ಉತ್ತರ ಇದಕ್ಕೆ ಏನಿರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಅವಿನಾಶ್, ಧನ್ಯವಾದ ಪೃಥ್ವಿ.